ಈ ಕೊಬ್ಬರಿ ದರ ಹೆಚ್ಚಿಗೆ ಆಯ್ತು. ಸೊ ಕೊಬ್ಬರಿ ದರ ಹೆಚ್ಚಿಗೆ ಆದಾಗ ಈ ಕೊಬ್ಬರಿ ಸುಲಿಯೋರು ಜಾಸ್ತಿ ಮಾಡ್ತಾರೆ, ಕಾಯಿ ಕೆಡವೋರು ಜಾಸ್ತಿ ಮಾಡ್ತಾರೆ, ದಿನಗೂಲಿಯ ತೋಟಗಳ ಕೆಲಸಕ್ಕೆ ಕರ್ಕೊಂಬರೋ ಒಂದು ಇದು ಜಾಸ್ತಿ ಮಾಡ್ತಾರೆ. ಸೊ ನಾನು ಹಂಗಂತ ಹೇಳಿ ಸೊ ಇವತ್ತು ಇನ್ಫ್ಲೇಷನ್ ಮ್ಯಾಚಿಂಗಿಗೆ ಅವ್ರ ಜೀವನಾಂಶಕ್ಕೆ ನಾನು ಅವ್ರ ಮನುಷ್ಯಲ್ವಾ ಆ ಥರ ಎಲ್ಲಿ ನೀವು ಕಾಮೆಂಟ್ ಮಾಡಕ್ ಹೋಗ್ಬಿಡಿ, ನಮಗೂ ಅರ್ಥ ಆಗುತ್ತೆ. ಆದ್ರೆ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಸರ್ಕಾರದ ದೃಷ್ಟಿಯಲ್ಲಿ ನೀವು ಮನ್ರೇಗಾ ಅಂತ ತಗೊಳ್ಳಿ, ಅಥವಾ ನರೇಗಾ ನಾವೇನ್ ಮಾತನಾಡ್ತೀವಲ್ಲ ಕೆಲಸದ ಕಾಮಗಾರಿಗಳು. ನಾನು ಯಾಕೆ ಇದನ್ನ ಅಂದ್ರೆ ನಾನು ಕಂಪ್ಯಾರಿಟಿವ್ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇಲ್ಲಿ ನರೇಗಾ ಒಂದು ಇದರಲ್ಲಿ ವಾರ್ಷಿಕ ಅಥವಾ 2 ವರ್ಷಕ್ಕೋ 3 ವರ್ಷಕ್ಕೋ ಅದೊಂದು ಸ್ಲ್ಯಾಬ್ ಚೇಂಜ್ ಮಾಡ್ತಾರೆ ಡೈಲಿ ಲೇಬರ್ಸ್ ಇದನ್ನ. ಆಮೇಲೆ ಏನು ಲೇಬರ್ ಆಕ್ಟ್ ಏನ್ ಹೇಳುತ್ತೆ, ಅಥವಾ ಲೇಬರ್ ಆ ಒಂದು ರೀಜನ್ ಕರ್ನಾಟಕ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು, ಇಂತಿಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ದಿನಕ್ಕೆ ಇಷ್ಟು ಕೆಲಸಕ್ಕೆ ಇಷ್ಟು ಕೂಲಿಯನ್ನ ಕೊಡಬೇಕು ಅಂತ ನಿಗದಿ ಇರುತ್ತೆ. ಇಲ್ಲಿ ನಮ್ಮ ಒಂದು ಕೃಷಿ ಚಟುವಟಿಕೆಗೆ ಯಾವುದೇ ರೀತಿಯಾದಂತ ನಮಗೆ ಆಕ್ಚುಲಿ ಉತ್ಪನ್ನ ಬೆಳೆಯೋರಿಗೆ ನಮಗೇನೇ ಇಲ್ಲ. ಸ್ವಾಮಿನಾಥನ್ ವರದಿ ಆಗಿರ್ಬೋದು, ನಾವೇನ್ ಬೆಳಿತೀವಿ ಅದಕ್ಕೆ ಲಾಭಾಂಶ ಇರ್ಬೋದು, ಬೆಲೆ ನಿಗದಿ ಇರ್ಬೋದು, ನಮಗೆ ಆ ರೈಟ್ಸ್ ಇಲ್ಲ. ಆ ರೈಟ್ಸ್ ಇಲ್ದಂಗೆ ಆಗೋಗಿದೆ. ಬಟ್ ಆದ್ರೆ ನಾವೇ ಅದನ್ನ ಪ್ರಿಕ್ಯೂರ್ ಮಾಡಿ, ಅದನ್ನ ಪ್ಯಾಕೇಜಿಂಗ್ ಮಾಡಿ, ಮಾರ್ಕೆಟಿಂಗ್ ಲೇಬಲ್ ಮಾಡಿ, ಅಥವಾ ನಾನು ಅದನ್ನ GST ಕಟ್ಟಿ ಅದನ್ನ ಏನಾರ ಮಾಡ್ತೀನಿ ಅಂತ ಅಂದಾಗ ನಾನು ಅದನ್ನ ನಿರ್ಧಾರ ಮಾಡ್ಬೋದು ವ್ಯಾಲ್ಯೂ ಅಡಿಷನ್ ಆದಾಗ. ಬಟ್ ಆದ್ರೆ ವಾಸ್ತವವಾಗಿ ನರೇಗಾದಲ್ಲಿ ದಿನಗೂಲಿ ನೌಕರರ ಒಂದು ಇದು ಫಿಕ್ಸ್ ಆದಂಗೆ, ಸೊ ಇಲ್ಲಿ ಬೇಸಿಕ್ ಆಗಿ ನಮ್ಮ ಒಂದು ರೈತಾಪಿ ಕೃಷಿ ಚಟುವಟಿಕೆಗೆ ಉಪಯೋಗ ಆಗೋ ರೀತಿ ನಾವೇನು ನಮ್ಮ ಒಂದು ದಿನಗೂಲಿ ನೌಕರರನ್ನ ಅಥವಾ ನಾವು ಕೆಲಸಗಾರರನ್ನ ನಾವು ಕರ್ಕೊಳ್ತೀವಿ, ಅವರಿಗೆ ಒಂದ್ ಸಲ ಅವರೇ ಹೆಚ್ಚಿಗೆ ಮಾಡ್ಕೋತಾರೆ. ಅವರು ಅದು ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಫ್ಲಕ್ಚುಯೇಷನ್, ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಬಟ್ ಇದಕ್ಕೆ ಏನು ಸೊಲ್ಯೂಷನ್ಸ್ ಏನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಬಟ್ ಸೊಲ್ಯೂಷನ್ಸ್ ಅಂತ ಅಂದಿದ್ದಂಗೆ ನೀವೆಲ್ಲ ಏನಂತ ಕಾಮೆಂಟ್ ಮಾಡ್ತೀರಾ ಅಂದ್ರೆ ನಮ್ ಕೆಲಸನ ಖಂಡಿತ ಮಾಡ್ಕೋಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟು ಮಾಡ್ಕೊಳಕ್ ಸಾಧ್ಯ ಆಗುತ್ತೆ? ಸೊ ಅದನ್ನ ಬಿಟ್ಟು ಒಂದು ಟೆಕ್ನಿಕಲ್ ಆಗಿ ಏನಾದ್ರು ಮಾಸ್ ಇದರಲ್ಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ನಾವೇನಾದ್ರು ಚರ್ಚೆ ಮಾಡ್ಬೋದು. ಆ ವಿಚಾರ ಇದ್ರೆ ಖಂಡಿತ ಚರ್ಚೆ ಮಾಡಿ. ಸುಮ್ನೆ ಅನ್ನೆಸೆಸರಿ ಆಗಿ ಕಾಮೆಂಟ್ ಮಾಡಿ ಸುಮ್ನೆ ಬೇರೆಯವ್ರಿಗೂ ಕೂಡ ಅದನ್ನ ಡಿಸ್ಟರ್ಬ್ ಮಾಡಿ. ನಮಸ್ಕಾರ.